Right, well, there's an important press conference about to start now. On this, let's listen in. The Chief Minister. ಮಾನ್ಯ ಎಚ್ ಕೆ ಪಾಟೀಲ್ ಅವರು ಸ್ವಾಗತ ಮಾಡುವಾಗ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ನಾನು ಮಾತನಾಡುವಾಗ ಏನು ಟ್ರಾಜಿಡಿ ನಡೆದಿತ್ತು ನಿನ್ನೆ, ಆ ಟ್ರಾಜಿಡಿನಲ್ಲಿ 11 ಜನ ಸತ್ತಿದ್ರು. Briefing the media after the cabinet meet, he's talking about the tragedy that struck Bengaluru yesterday with 11 people losing their lives in the stampede. ನಾವೆಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದೋ. Extremely sad after this incident. ಸತ್ತವರಿಗೆ ಸಂತಾಪವನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಇತ್ತು. ಅವರ ಪೋಷಕರಿಗೆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇತ್ತು. We had to pray for the family, offer our condolences. ಆದ್ಮೇಲೆ ನಾನು ಕ್ಯಾಬಿನೆಟ್ ಮೀಟಿಂಗು ಇವತ್ತಿತ್ತು. ಅಂದರೆ ಇದು ಇದಕ್ಕೋಸ್ಕರ ಕರೆದಿರಲಿಲ್ಲ. ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. There was a pre-planned cabinet meeting today. ಮಾತ್ರ ಈ ವಿಚಾರನ ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ 3 ಗಂಟೆಗಿತ್ತು. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದ್ದರು. We decided to discuss this issue in the cabinet today. ನಿನ್ನೆ ನಡೆದಂತ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. We have discussed the stampede issue very seriously and in detail in the cabinet. ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ. We have taken some important decisions based on these discussions that were held. ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಕುನಾ, ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. A one-man commission under retired Justice Kuna has been ordered into the stampede. ಅಪಾಯಿಂಟ್ ಮಾಡಿದ್ದೀವಿ. ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ RCB ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ DNA ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. We've called for the arrest of anybody who represent the Royal Challengers Bengaluru, the KSCA and the DNA Event Management Company. DNA Event Manager, KSCA Cricket Association, ಈ 3 ಸಂಸ್ಥೆಗಳು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಗಳನ್ನ, those who represent these institutions or organizations, ಇವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. FIR has also been registered against these people.
ಆಮೇಲೆ ಇನ್ನೊಂದು ತೀರ್ಮಾನ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್, ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ಎಸಿಪಿ, ಸೆಂಟ್ರಲ್ ಡಿಸಿಪಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. The cabinet has also decided that the commissioner of police, additional commissioner of police, the deputy commissioner of police, the station house officer, the assistant commissioner of police, all of them immediately will be suspended. I repeat, ತಪ್ಪರ್ಗಿಲ್ಬಿಟ್ಟಿರಿ ಮೇಲೆ The chief minister repeating. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ACP of that particular area, Assistant Commissioner of Police, Deputy Commissioner of Police, Central, Additional Commissioner of Police, who is in charge of Cricket Association Stadium, ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಇವು Again, the chief minister reiterating what was said. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್, ನಾನು, ಹೋಮ್ ಮಿನಿಸ್ಟರು, ಎಚ್ ಕೆ ಪಾಟೀಲ್ರು, ಕಾನೂನು ಮಂತ್ರಿಗಳು, ಮಾದೇವಪ್ಪನವರು, ಮತ್ತೆ ನಮ್ಮ ಹೊನ್ನಣ್ಣ ಲೀಗಲ್ ಅಡ್ವೈಸರು, ಸುಧಾಕರ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು, ಗೋವಿಂದರಾಜ್ ಇದ್ರು. ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದ್ದೀವಿ ಅಂತಂದ್ರೆ, ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ, ಅಲಕ್ಷ್ಯ, ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. Well, the chief minister there saying that he and his cabinet colleagues, some of the advisors, all took these decisions because they feel on the face of it there were some lapses from the end of either the KSTA, the DNA event managers, or even the people who represent the RCB.
ಇದು ಯಾವಾಗಲೂ ನಾನು MLA ಆದ್ಮೇಲೆ, ನನಗೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ, ಮುಖ್ಯಮಂತ್ರಿ ಆದ್ಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. I've never seen anything like this in all of these years where I have been even an MLA, deputy chief minister or the chief minister. ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. It has hurt all of us tremendously. ನಡಿಬಾರದಂತ ಘಟನೆ ನಡೆದೋಗಿದೆ. This is something that should have never happened. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. I again pray for those who have lost their lives. ಕುಟುಂಬವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ, ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿ ಅಂತ ಹೇಳ್ಬಿಟ್ಟು ಇಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ FIR ದಾಖಲಿಸಬೇಕು ಅಂತ ಹೇಳಿದ್ದೀರಾ. ಈಗಾಗಲೇ ತನಿಖೆ ಯಾವ್ದಾದ್ರು ತನಿಖೆ ಪ್ರಾಥಮಿಕ ತನಿಖಾ ವರದಿಗಳು ಸರ್ಕಾರ ಕೈ ಸೇರಿದೆಯಾ ಸರ್? ಇಲ್ಲ, ಯಾವುದು ಸೇರಿಲ್ಲ, ಪ್ರಾರಂಭ ಆಗಿದೆ. So a question was asked to the Chief Minister that just yesterday a magisterial inquiry has been ordered and now retired justice has been asked to lead the inquiry. The Chief Minister saying that it has just started an inquiry yesterday and now the retired justice will continue that. ಮಹಾನ್ ದುರಂತ ಅಂತ ಗೊತ್ತಾದ ಮೇಲೆ ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ರು. We discussed these issues with several senior officials and we have taken decisions based on all the crucial information that we received from various quarters. ಸ್ವಲ್ಪ ತಾಳಪ್ಪ, ನೀವು ಮೊದಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ ಇದು. ಆಮೇಲೆ ಇದನ್ನ ತನಿಖೆಯನ್ನ CIDಗೆ ವಹಿಸಿದೀವಿ. We have also entrusted this investigation to the CID. FIR ಇದೆಯಲ್ಲಪ್ಪ, 2 FIRಗಳು ಹಾಕಿದೀವಲ್ಲ, ಈ FIR ಅನ್ನ Mr. Siddaramaiah cracking the whip, ordering the suspension of very senior police officials. I'm now joined on the phone line by my colleague Deepak Bopanna. Deepak, what is the action that's been ordered by the state government? Well, some massive decisions being taken here. Vishnu, the Chief Minister confirming the suspension of the Bengaluru Police Commissioner, the additional commissioner for that division, the Deputy Commissioner for Central Division, also the ACP, the Police Inspector of Cubbon Park. Now, these are people who are supposed to ensure security in and around Chinnaswamy Stadium, even Vidhan Sauda. The decision has been taken during the cabinet meet. They've also said that cases have already been booked by the police against RCB franchise, against DNA Event Management Company, who were asked to organize the entire felicitation event at Chinnaswamy Stadium, and also KSCA. The Chief Minister even went on to say that I've asked and instructed for people to be arrested, those who represent these organizations. A big announcement. We at NDTV a couple of hours ago had, of course, broken this update that there is a possibility that the CID could take over the investigation. Now the Chief Minister has confirmed that. We had also broken an update that, there could be possibility that senior officials of the police department could be suspended or, even transferred. Right now, that is something again confirmed. And so 2 news breaks of NDTV being confirmed by the Chief Minister. But however, we should look at how these developments have unfolded. Apart from the announcement of a magisterial inquiry yesterday, now the Chief Minister has also said that a one-man commission led by retired Justice Kuna will look into the Stampede case as well. So while the CID is investigating the FIRs,
The justice will be, looking to give an entire report on what went wrong. Based on this report, the government is expected to take some action as well. So some major decisions being taken.